ಯಾಕೆ ಯೋಗವನ್ನ, ಯಾಕೆ ಭಾರತ ದೇಶದ ಒಂದು ಆರೋಗ್ಯದ ಚಿಂತನೆಯನ್ನ, ಅದರಲ್ಲೂ ಆಯುಷ್ ಇಲಾಖೆ, ನಾನು ಪ್ರತೀಕ್ ಅವ್ರ ಹತ್ರ ಮತ್ತು DC ಮೇಡಮ್ ಅವ್ರ ಹತ್ರ ನಾನು ಚರ್ಚೆ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಭಾರತ ದೇಶದ ಆರೋಗ್ಯ ಪದ್ಧತಿಯನ್ನ ಇಡೀ ವಿಶ್ವ ಯಾಕೆ ಅಳವಡಿಸ್ಕೊಳ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಬಿಟ್ಟು ಹೋದಂತ ಪರಂಪರೆ ಏನಿದೆ, ಆಯುರ್ವೇದ ಅಂತ ಏನು ನಾವು ಹೇಳ್ತೀವಿ, ಅದಕ್ಕೆ ಯಾವತ್ತೂ ಯಾರು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಎಂತೆಂಥ ರೋಗಗಳನ್ನ ಇವತ್ತು ನಿವಾರಣೆ ಮಾಡಿದ್ದು ಆಯುರ್ವೇದ. ಈ ಆಯುರ್ವೇದದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡೋದ್ರೊಂದಿಗೆ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾಗುತ್ತೆ. ಇವತ್ತು ಹಳ್ಳಿ ಇರಲಿ, ಪಟ್ಟಣ ಇರಲಿ, ಮೆಟ್ರೋಪಾಲಿಟನ್ ಸಿಟಿ ಇರಲಿ, ಇವತ್ತು ನೀರು ಕಲುಷಿತ, ಹವಾಮಾನ ವಾತಾವರಣ ಕಲುಷಿತ, ಆಹಾರ ಪದ್ಧತಿ ಕಲುಷಿತ. ಇಂಥ ಒಂದು ಸಂದರ್ಭದಲ್ಲಿ ನಾವು ಯೋಗವನ್ನ ನಮ್ಮ ನಿತ್ಯ ದಿನದ ಒಂದು ಪರಂಪರೆ ಅಂತ ನಾವು ಅಳವಡಿಸ್ಕೊಳ್ಬೇಕು. ಎಷ್ಟು ಬೇಕು ನಮಗೆ ಯೋಗ ಮಾಡಲಿಕ್ಕೆ ಟೈಮು? 30 ಮಿನಿಟ್ಸ್. 5:15 ಹೇಳಿ 6 ಗಂಟೆವರೆಗೂ ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು 6 ಗಂಟೆ 15 ನಿಮಿಷಕ್ಕೆ ಯೋಗ ಮಾಡಲಿಕ್ಕೆ ಕೂತ್ಕೊಂಡ್ರು 7 ಗಂಟೆಗೆ ನಿಮ್ಮ ಯೋಗ ಮುಗಿಯುತ್ತೆ. ಯೋಗದಿಂದ ನಾನು ಬಹಳಷ್ಟು ಪ್ರಯೋಜನವನ್ನು ನಾನು ತೆಗೆದುಕೊಂಡಿದ್ದೀನಿ. ಇವತ್ತು ಏನಾದರೂ ಒಂದು ದಿನಕ್ಕೆ 15 ಗಂಟೆ ಕೆಲಸ ಮಾಡಲಿಕ್ಕೆ ನನಗೆ ಶಕ್ತಿ ಇದೆ ಅಂತಂದರೆ ಅದು ಯೋಗಾಭ್ಯಾಸದಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಬರೀ ಭಾಷಣಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು, ಭಾಷಣ ಕೇಳಕ್ಕೆ ನೀವು ಸೀಮಿತ ಆಗಬೇಡಿ. ಯಾಕಂದರೆ ನಮ್ಮ ಭಾರತ ದೇಶದ ಉಜ್ವಲ ಭವಿಷ್ಯ ನಿಮ್ಮ ಕೈಯಲ್ಲಿ. ಈ ಬಾರಿ ಉಡುಪಿ ಜಿಲ್ಲೆ SSLCನಲ್ಲಿ 2ನೇ ಸ್ಥಾನ ರಾಜ್ಯಕ್ಕೆ ಪಡೆದಿದೆ. PUCನಲ್ಲಿ 1ನೇ ಸ್ಥಾನ